ಜಿಗಣಿದು ಮೊನ್ನೆ ಸಂತೆ ಮೈದಾನ ಬಂದಿದ್ರು, ಅವ್ರದ್ದು ಏನಾಯ್ತು ಹೋಗ್ತೀರಂದಿದ್ದೀರಾ? 31ನೇ ತಾರೀಕು ಹೋರಾಟ, ಅವ್ರಿಗೆ ಹೇಳಿರೋದು 31ನೇ ತಾರೀಕು ಜಿಗಣಿ ಹೋರಾಟ. ಇದು ಬಾಗೇಪಲ್ಲಿ ಗುಡ್ಬಂಡಿಯಲ್ಲಿ ಕೇಸಾದರೆ ಟೌನ್ ಸ್ಟೇಷನಲ್ಲಿ ರೌಡಿ ಶೀಟ್ಗೆ ಸಂಬಂಧಪಟ್ಟಂಗೆ ಬಾಗೇಪಲ್ಲಿ ಗುಡ್ಬಂಡೆಯಲ್ಲಿ ನಾನು ಮಾತಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನು ಕಾನೂನು ಉಲ್ಲಂಘನೆ ಮಾಡಿಲ್ಲ, ಮಾತಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಕೇಸಾದರೆ ಬಾಗೇಪಲ್ಲಿ ಗುಡ್ಬಂಡಿಯಲ್ಲಿ ಕೇಸಾದರೆ ಕೋಲಾರಲ್ಲಿರುವಂಥ ಪೊಲೀಸ್ ಅವ್ರ ಕಡೆಯಿಂದ ನೋಟಿಸ್ ಬಂದಿತ್ತು, ಅಲ್ಲೇನು ಕೇಸ್ ಆಯಿತು ಅಂತ. ಅರ್ಥ ಆಗ್ತೈತಲ್ಲ? ಇವರು ಒಂದಷ್ಟು ರೌಡಿಗಳನ್ನ ಬಿಟ್ಟು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವರೇ ಜಾಸ್ತಿ ಜನ ಏನಂತಾರೆ ಗೊತ್ತಾನೆ, ಸಂದೇಶ್ ವಿಚಾರ ಅಂದರೆ ನಾವು ಬರಲ್ಲ, ಒಂದಷ್ಟು ಜನಕ್ಕೆ ಒಳ್ಳೇದಾಗ್ತೈತೆ ಸಂದೇಶ್ ಕಡೆಯಿಂದ, ನಾವು ಮಾಡಲ್ಲ. ಅಧಿಕಾರಿಗಳನ್ನ ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡು ಏನೇನೇನೇನೋ ಕೆಲಸ ಕೊಡೋದು ನನಗೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಸರ್. ನೆಕ್ಸ್ಟ್ ಸರ್, ನಿಮಗೆ ಅದು KH ಮುನಿಯಪ್ಪನವರು ಇದು ಮಾಡಿ ಲೆಟರ್ ಕೊಟ್ಟಿದ್ದಾರಲ್ಲ ಸರ್, ಅದರ ಬಗ್ಗೆ ಎಷ್ಟೋ ಜನಪರ ನಾಯಕರಿಗೆ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಪರವಾಗಿ ಯಾರೂ ನಿಂತ್ಕೊಂಡಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಮಾನ್ಯ ಕೋಲಾರ ಜಿಲ್ಲೆ ಮಾಜಿ ಸಂಸದರಾದಂಥ KH ಮುನಿಯಪ್ಪನವರು ನಮ್ಮ ಪರವಾಗಿ ನಿಂತ್ಕೊಂಡು ಇಂಥ ಹೋರಾಟಗಾರರು ಇನ್ನೊಂದಷ್ಟು ದಿನ ಇರಬೇಕು ಅಂತ ಹೇಳ್ಬಿಟ್ಟು ಅಂಗರಕ್ಷಕರ ನೇಮಕ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಮಾಡಿದ್ದಾರೆ ಸರ್.